ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವಾಲಿಯ ಮರಣದ ನಂತರ ಸುಗ್ರೀವನು ಕಿಷ್ಕಿಂಧಕ್ಕೆ ರಾಜನಾಗುತ್ತಾನೆ. ಆ ಸಮಯದಲ್ಲಿ ಮಳೆಗಾಲ ಆಗಿರುವಾಗ ಭಯಂಕರವಾದ ಅಡವಿಯಲ್ಲಿ ಸೀತಾದೇವಿಯನ್ನ ಹುಡುಕುವುದು ಬಲು ಕಷ್ಟವಾಗಿತ್ತು. ಅದಕ್ಕೋಸ್ಕರ ರಾಮ ಲಕ್ಷ್ಮಣರು ಮಳೆಗಾಲ ಮುಗಿಯುವವರೆಗೂ ಸ್ವಲ್ಪ ದಿನಗಳ ಕಾಲ ಪ್ರಶವ ಪರ್ವತದ ಮೇಲೆ ನೆಲೆಸಿರುತ್ತಾರೆ. ಕಾಲ ಕಳೆಯುತ್ತಿದ್ದವು. ನೋಡುತ್ತಿದ್ದಾಗಲೇ ಮಳೆಗಾಲ ಮುಗಿದು ಹೋಗುತ್ತದೆ, ಶರತ್ಕಾಲ ಶುರುವಾಗುತ್ತದೆ. ಆದರೆ ಸುಗ್ರೀವನು ಮಾತ್ರ ತನ್ನ ಹೆಂಡತಿಯ ಜೊತೆ ಮತ್ತು ತನ್ನ ಅಣ್ಣನ ಪತ್ನಿಯಾದ ತಾರಳ ಜೊತೆ ಶೃಂಗಾರದಲ್ಲಿ ಮುಳುಗಿ ತೇಲಾಡುತ್ತಿರುತ್ತಾನೆ. ಹೌದು, ಈ ಸುಗ್ರೀವನು ವಾಲಿಯ ಹೆಂಡತಿ ತಾರಳೊಂದಿಗೆ ಶೃಂಗಾರದಲ್ಲಿ ಮುಳುಗಿದ್ದಾನೆಂದು ವಾಲ್ಮೀಕಿ ಬರೆದಿರುವ ರಾಮಾಯಣದಲ್ಲಿ ತಿಳಿಸಲಾಗಿದೆ. ಹಾಗಿದ್ದರೆ ವಾಲಿ ಮಾಡಿರುವ ತಪ್ಪೆ ಸುಗ್ರೀವನು ಕೂಡ ವಾಲಿಯ ಹೆಂಡತಿ ಜೊತೆ ಮಾಡುತ್ತಿದ್ದಾನಲ್ಲ ಎಂದು ನಿಮಗೆ ಸಂದೇಹ ಬರಬಹುದು. ಸುಗ್ರೀವನು ಬದುಕಿರುವಾಗಲೇ ಅವನ ಹೆಂಡತಿ ರುಮಳನ್ನ ವಾಲಿಯು ಅನುಭವಿಸಿದ್ದನು. ಆದರೆ ಸುಗ್ರೀವನು ಮಾತ್ರ ವಾಲಿಯ ಮರಣದ ನಂತರ ಅವನ ಹೆಂಡತಿಯನ್ನ ಅನುಭವಿಸಿದನೆಂದು ಸ್ವಲ್ಪ ಮಂದಿ ಪಂಡಿತರು ಸಮಾಧಾನವನ್ನ ಹೇಳುತ್ತಾರೆ. ಇನ್ನೂ ಸ್ವಲ್ಪ ಮಂದಿ ಪಂಡಿತರು ಆಗಿನ ಕಾಲದಲ್ಲಿ ಈ ರೀತಿ ನಿಯಮಗಳು ಇದ್ದವು ಎಂದು. ಹನುಮಂತನಿಗೆ ಈ ಸುಗ್ರೀವನ ಪದ್ಧತಿ ಸ್ವಲ್ಪ ಕೂಡ ಇಷ್ಟವಾಗುತ್ತಿರಲಿಲ್ಲ. ಒಂದು ಸಾರಿ ಹನುಮಂತನು ಸುಗ್ರೀವನು ಒಂಟಿಯಾಗಿದ್ದಾಗ ಭೇಟಿಯಾಗಿ, ಓ ರಾಜ, ನೀನು ನಿಮ್ಮ ಮಿತ್ರ ಶ್ರೀರಾಮನಿಗೆ ನೀಡುವ ಮಾತು ಮರೆತು ಹೋಗಿದ್ದೀರಾ? ನಮ್ಮ ಸೀತಮ್ಮನನ್ನು ಹುಡುಕಲು ಇಲ್ಲಿಂದ ಹೊರಡಬೇಕು ಎಂದು ಹನುಮಂತನು ಸುಗ್ರೀವನಿಗೆ ನೆನಪು ಮಾಡುತ್ತಾರೆ. ಆಗ ಸುಗ್ರೀವನು ನೋಡೋಣ ಬಿಡು ಎಂದು ಹೇಳಿ ಮತ್ತೆ ಅಂತಃಪುರಕ್ಕೆ ಹೊರಟು ಹೋಗುತ್ತಾನೆ. ಇನ್ನೊಂದು ಕಡೆ ಶ್ರೀರಾಮನು ಸೀತಾದೇವಿ ಇಲ್ಲದ ಕಾರಣ ಬಾಧೆಯನ್ನ ಅನುಭವಿಸುತ್ತಿದ್ದಾರೆ. ಸೀತಾದೇವಿಯನ್ನ ಹುಡುಕಲು ಸುಗ್ರೀವನು ಈಗ ಬರುತ್ತಾನೆ ಆಗ ಬರುತ್ತಾನೆಂದು ಅವನ ದಾರಿಯನ್ನೇ ಕಾಯುತ್ತಿರುತ್ತಾರೆ. ಇನ್ನು ಅಣ್ಣನ ಬಾಧೆಯನ್ನು ನೋಡಲಾಗದೆ ಲಕ್ಷ್ಮಣನು ಸುಗ್ರೀವನನ್ನ ಭೇಟಿಯಾಗಲು ಕಿಷ್ಕಿಂಧಕ್ಕೆ ಹೋಗುತ್ತಾನೆ. ಕಾಮ ಭೋಗದಲ್ಲಿ ತೇಲಾಡುತ್ತಿದ್ದ ಸುಗ್ರೀವನನ್ನ ನೋಡಿ, ಏ ಸುಗ್ರೀವ, ನಿನ್ನ ಕೆಲಸವನ್ನ ಮುಗಿಸಿಕೊಂಡು ಶ್ರೀರಾಮನಿಗೆ ಕೊಟ್ಟಿರುವ ಮಾತನ್ನ ಮರೆತು ಹೋಗಿ ಸುಖದ ಮತ್ತಿನಲ್ಲಿ ತೇಲಾಡುತ್ತಿದ್ದೀಯಾ ಎಂದು ನೀನು ಇಂಥ ಮನುಷ್ಯ ಎಂದು ಶ್ರೀರಾಮನಿಗೆ ತಿಳಿದಿಲ್ಲ. ನೀನೊಬ್ಬ ಸದ್ಗುಣ ಸಂಪನ್ನ ಎಂದು ತಿಳಿದುಕೊಂಡಿದ್ದಾರೆ. ನಿನ್ನನ್ನು ಕೂಡ ವಾಲಿಯ ಬಳಿಗೆ ಕಳಿಸಬೇಕಾ ಎಂದು ಕಠೋರವಾಗಿ ಲಕ್ಷ್ಮಣನು ಸುಗ್ರೀವನಿಗೆ ಹೇಳುತ್ತಾರೆ. ಆಗ ತಾರಳು ಮಧ್ಯ ಪ್ರವೇಶಿಸಿ ಲಕ್ಷ್ಮಣನನ್ನ ಶಾಂತಗೊಳಿಸುತ್ತಾಳೆ. ಲಕ್ಷ್ಮಣ, ಪೂರ್ವ ಋಷಿಮುನಿಗಳು ಮಹಾ ಋಷಿಗಳಾಗಿದ್ದರೂ ಕೂಡ ಮೇನಕೆಯ ಮೋಹದಲ್ಲಿ ಬಿದ್ದು ವರ್ಷಗಳನ್ನ ದಿನಗಳಾಗಿ ಕಳೆದರು. ಇನ್ನು ವಾನರನಾಗಿರುವ ಸುಗ್ರೀವನು ಯಾವ ಲೆಕ್ಕ? ಆದರೂ ಅವನು ಮಾಡಿರುವುದು ತಪ್ಪು, ದಯವಿಟ್ಟು ಅವನನ್ನ ಕ್ಷಮಿಸಿ ಎಂದು ಲಕ್ಷ್ಮಣನನ್ನ ತಾರಳು ಸಮಾಧಾನ ಪಡಿಸುತ್ತಾಳೆ. ಸುಗ್ರೀವನು ರಾಮನಿಗೆ ಸಹಾಯ ಮಾಡುವುದಿಲ್ಲವೆಂದು ಯಾವಾಗಲೂ ಹೇಳಿಲ್ಲ, ಏನೋ ಸ್ವಲ್ಪ ಅಲಸ್ಯ ಮಾಡಿದ್ದಾನೆಂದು ಸಮಾಧಾನದ ಮಾತುಗಳನ್ನಾಡುತ್ತಾಳೆ. ಆಗ ಅದೇ ಸಮಯದಲ್ಲಿ ಅವರ ಮಾತುಗಳನ್ನ ಕೇಳಿಸಿಕೊಂಡ ಸುಗ್ರೀವನು ಶೃಂಗಾರದಲ್ಲಿ ಮುಳುಗಿ, ನಾನು ಮೈ ಮರೆತೆ, ಈಗಲೂ ಕೂಡ ಶ್ರೀರಾಮನಿಗೆ ನೀಡಿರುವ ಮಾತಿಗೆ ಬದ್ಧನಾಗಿದ್ದೇನೆ, ದಯವಿಟ್ಟು ನನ್ನನ್ನ ಕ್ಷಮಿಸು ಎಂದು ಸುಗ್ರೀವನು ಲಕ್ಷ್ಮಣನನ್ನ ಕೇಳುತ್ತಾನೆ. ಆಗ ಲಕ್ಷ್ಮಣನು ಶಾಂತವಾಗುತ್ತಾರೆ. ಆಗ ಸುಗ್ರೀವನು ಮಂತ್ರಿ ಹನುಮಂತನನ್ನ ಕರೆದು, ಹನುಮ, ಈ ಭೂಮಂಡಲದಲ್ಲಿರುವ ಸಮಸ್ತ ವಾನರಗಳನ್ನ ಈ ಕಿಷ್ಕಿಂಧಕ್ಕೆ ಬರಲು ಸಂದೇಶವನ್ನ ಕಳಿಸು ಎಂದು ಆಜ್ಞಾಪಿಸುತ್ತಾರೆ. ಈ ಸುಗ್ರೀವನ ಸಂದೇಶವನ್ನು ತಿಳಿದ ಕೋಟ್ಯಾಂತರ ಮಂದಿ ವಾನರು 4 ದಿಕ್ಕುಗಳಿಂದಲೂ ಕಿಷ್ಕಿಂಧಕ್ಕೆ ಓಡಿ ಬರುತ್ತಾರೆ. ಆಗ ಸುಗ್ರೀವನು ವಾನರ ಸೈನ್ಯದೊಂದಿಗೆ ಶ್ರೀರಾಮನ ಬಳಿಗೆ ಬರುತ್ತಾರೆ. ಶತಬಲಿ, ತಾರಳ ತಂದೆ ಸುಷೇನುಡು, ಹನುಮಂತನ ತಂದೆ ಕೇಸರಿ, ನೀಲನು, ಜಾಂಬವಂತನು, ಹನುಮಂತನು, ಅಂಗದನು, ಇನ್ನು ಅನೇಕ ಸೇನಾ ನಾಯಕರು ಸುಗ್ರೀವನ ಹಿಂದೆ ಬಂದಿದ್ದರು. ಆಗ ಸುಗ್ರೀವನು 4 ದಿಕ್ಕುಗಳಲ್ಲಿಯೂ ಸೀತಾದೇವಿಯನ್ನ ಹುಡುಕಲು ವಾನರ ಸೈನ್ಯವನ್ನ ಕಳಿಸಿಕೊಟ್ಟನು. ದಕ್ಷಿಣ ದರ್ಶಕ ಅಂಗದನು, ವಾಯುಪುತ್ರ ಹನುಮಂತನು, ಅಗ್ನಿಪುತ್ರ ನಲನು ಮತ್ತು ನೀಲನು, ಬ್ರಹ್ಮಕುಮಾರನಾಗಿರುವ ಜಾಂಬವಂತನು, ಈ ರೀತಿಯ ಎಲ್ಲಾ ನಾಯಕರನ್ನ ಸೀತಾದೇವಿಯನ್ನ ಹುಡುಕಲು 4 ದಿಕ್ಕುಗಳು ಕಳಿಸಿಕೊಡುತ್ತಾನೆ. ಆ ವಾನರ ಸೈನ್ಯಕ್ಕೆ ಅಂಗದನನ್ನ ನಾಯಕನನ್ನಾಗಿ ಮಾಡುತ್ತಾರೆ. ಅಂಗದ ದಕ್ಷಿಣ ದಶಕ ಆಂಧ್ರ, ಕರ್ನಾಟಕ, ಚೂಲ ಪಾಂಡ್ಯ, ಕೇರಳ ಪ್ರಾಂತ್ಯಗಳಲ್ಲಿ ಹುಡುಕಿರಿ. ಕಾವೇರಿ ನದಿಯನ್ನು ದಾಟಿದಾಗ ಸಮುದ್ರದ ಮಧ್ಯದಲ್ಲಿ ಅಗಸ್ತ್ಯ ಮುನಿಗಳು ಸೃಷ್ಟಿಸಿದ ಮಹೇಂದ್ರ ಪರ್ವತವಿದೆ. ಮಹೇಂದ್ರ ಪರ್ವತದ ಪಕ್ಕದಲ್ಲಿ ಒಂದು ದ್ವೀಪವಿದೆ. ಆ ದ್ವೀಪಕ್ಕೆ ಮಾನವರು ಹೋಗುವುದಕ್ಕೆ ಆಗುವುದಿಲ್ಲ. ನೀವು ಆ ದ್ವೀಪಕ್ಕೆ ಹೋಗಿ ಹುಡುಕಿರಿ. ನನಗ್ಯಾಕೋ ಸೀತಮ್ಮನನ್ನು ರಾವಣನು ಅಪಹರಿಸಿ ಅಲ್ಲೇ ಬಚ್ಚಿಟ್ಟಿದ್ದಾನೆಂದು ಅನಿಸುತ್ತಿದೆ ಎಂದು, ಹಾಗೂ ಸಮುದ್ರ ಮಾರ್ಗದಲ್ಲಿ ಹೋಗುತ್ತಿರುವಾಗ ಒಬ್ಬ ಸ್ತ್ರೀ ಅಡ್ಡ ಬರುತ್ತಾಳೆ, ಅವಳೊಂದಿಗೆ ಸ್ವಲ್ಪ ಎಚ್ಚರದಿಂದಿರಿ ಎಂದು ಸುಗ್ರೀವನು ವಾನರ ಸೈನ್ಯಕ್ಕೆ ಸೂಚನೆಯನ್ನ ನೀಡುತ್ತಾನೆ. ಸುಗ್ರೀವನು ವಾನರ ಸೈನ್ಯಕ್ಕೆ ಸೀತಾದೇವಿಯನ್ನ ಹುಡುಕಲು 30 ದಿನಗಳ ಕಾಲ ಸಮಯವನ್ನ ನೀಡುತ್ತಾನೆ. ಆನಂತರ ಜಟಾಯು ಮರಣ ಹೊಂದುತ್ತಿರುವಾಗ ರಾವಣನು ಸೀತಾದೇವಿಯನ್ನ ದಕ್ಷಿಣ ದಿಕ್ಕಿಗೆ ಕರೆದುಕೊಂಡು ಹೋದನೆಂದು ಹೇಳುತ್ತದೆ. ಆಗಾಗಲೇ ಶ್ರೀರಾಮನು ಹನುಮಂತನ ಶಕ್ತಿ
ಶಕ್ತಿಯನ್ನ ಕಣ್ಣಾರೆ ನೋಡಿರುವುದರಿಂದ ಸೀತಾದೇವಿಯನ್ನ ಹನುಮಂತನು ತಪ್ಪದೆ ಕಂಡುಹಿಡಿಯುತ್ತಾನೆಂದು ಶ್ರೀರಾಮನು ಬಲವಾಗಿ ನಂಬುತ್ತಾರೆ. ಆಗ ಶ್ರೀರಾಮನು ತನ್ನ ಕೈಬೆರಳಿನಲ್ಲಿದ್ದ ಉಂಗುರವನ್ನ ಹನುಮಂತನಿಗೆ ನೀಡುತ್ತಾರೆ. ಹನುಮ, ನೀನು ಸೀತೆಯನ್ನು ಭೇಟಿಯಾದಾಗ ನೀನು ಕೂಡ ರಾಕ್ಷಸ ರೂಪದಲ್ಲಿರುವ ವಾನರನೆಂದು ಭಯ ಬೀಳಬಹುದು. ಅದಕ್ಕಾಗಿ ನನ್ನ ಹೆಸರಿರುವ ಈ ಉಂಗುರವನ್ನ ಸೀತಾದೇವಿಗೆ ತೋರಿಸು ಎಂದು ಹನುಮಂತನಿಗೆ ಆ ಉಂಗುರವನ್ನ ನೀಡುತ್ತಾರೆ. ಆನಂತರ ಶ್ರೀರಾಮನ ಅನುಮತಿಯನ್ನ ಪಡೆದುಕೊಂಡು ಅಂಗದ ಸೈನ್ಯವು ದಕ್ಷಿಣ ದಿಕ್ಕಿಗೆ ಹೊರಡುತ್ತದೆ. ಆನಂತರ ವಿಂಧ್ಯ ಪರ್ವತಕ್ಕೆ ಸೇರಿಕೊಳ್ಳುತ್ತಾರೆ. ಆದರೆ ಅಲ್ಲಿ ವಾನರರೆಲ್ಲರೂ ಕೂಡ ಮಾಯಗುಹೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಹೊರಗಡೆ ಬರುವುದಕ್ಕೆ ದಾರಿ ಕಾಣಿಸುವುದಿಲ್ಲ. ಆ ರೀತಿಯಾಗಿ ರಾಕ್ಷಸ ಶಿಲ್ಪಿ ಮಯನು ಸೃಷ್ಟಿಸುತ್ತಾನೆ. ಕೊನೆಗೆ ವಾನರರೆಲ್ಲರೂ ಸ್ವಯಂ ಪ್ರಭಾ ಎಂಬ ಸ್ತ್ರೀಯ ಸಹಾಯದಿಂದ ಗುಹೆಯಿಂದ ಹೊರಗಡೆ ಬಂದು ಉಸಿರನ್ನ ಬಿಡುತ್ತಾರೆ. ಆದರೆ ಸುಗ್ರೀವನು ಸೀತಾದೇವಿಯನ್ನ ಹುಡುಕಲು ನೀಡಿರುವ 30 ದಿನಗಳ ಸಮಯ ಆ ಗುಹೆಯಲ್ಲೇ ಕಳೆದು ಹೋಗುತ್ತದೆ. ಇನ್ನು ಸುಗ್ರೀವನು ನಮ್ಮನ್ನ ಪ್ರಾಣದಿಂದ ಉಳಿಸುವುದಿಲ್ಲ ಎಂದು ಅವರ ಗುಂಪಿನಲ್ಲೇ ಎಲ್ಲರೂ ಕೂಡ ಗುಸಗುಸ ಮಾತನಾಡಿಕೊಳ್ಳುವುದಕ್ಕೆ ಶುರು ಮಾಡುತ್ತಾರೆ. ಆಗ ಅಂಗದನು ಕೂಡ ಅವರ ಮಾತಿಗೆ ಧ್ವನಿಯನ್ನ ಗೂಡಿಸುತ್ತಾನೆ. ಆದರೆ ಅವನ ತಂದೆ ವಾಲಿಯನ್ನು ಕೊಂದಿರೋ ಕೋಪ ಇವತ್ತಿಗೂ ಕೂಡ ಅವನ ಮನಸ್ಸಲ್ಲಿ ಕೊರೆಯುತ್ತಿರುತ್ತದೆ. ಆಗ ಅಂಗದನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂದು ಹನುಮಂತನು ಗ್ರಹಿಸುತ್ತಾನೆ. ಆಗ ಹನುಮಂತನು ಅಂಗದನನ್ನ ಒಂಟಿಯಾಗಿ ಕರೆದು, ಅಂಗದ, ಇವರೆಲ್ಲರೂ ಕೂಡ ತನ್ನ ಹೆಂಡತಿ ಮಕ್ಕಳನ್ನ ನೆನಪು ಮಾಡಿಕೊಂಡು ಹೀಗೆ ಮಾತನಾಡುತ್ತಿದ್ದಾರೆ. ನೀವು ಕೂಡ ಅವರ ಮಾತಿಗೆ ಧ್ವನಿಯನ್ನ ಗೂಡಿಸುತ್ತಿದ್ದೀರಾ. ಆದರೆ ಸುಗ್ರೀವನು ತುಂಬಾ ಒಳ್ಳೆಯವನು. ಅಷ್ಟೇ ಅಲ್ಲದೆ ಸುಗ್ರೀವನಿಗೆ ಸಂತಾನವೂ ಕೂಡ ಇಲ್ಲ. ನೀನೊಬ್ಬನೇ ಸುಗ್ರೀವನಿಗೆ ವಾರಸುದಾರ. ಆಗಿರುವಾಗ ಸುಗ್ರೀವನಿಂದ ನಿನಗೆ ಯಾವುದೇ ರೀತಿಯ ಅಪಾಯವಿಲ್ಲ. ಇಲ್ಲಿ ನಡೆದಿರುವುದೆಲ್ಲವನ್ನು ಕೂಡ ಸುಗ್ರೀವನ ಬಳಿಗೆ ಹೋಗಿ ಹೇಳೋಣ ಎಂದು ಹನುಮಂತನು ಅಂಗರಕನಿಗೆ ಹೇಳುತ್ತಾರೆ. ಆಗ ಅಂಗದನು, ನನಗೆ ಸುಗ್ರೀವನ ಮೇಲೆ ಯಾವುದೇ ರೀತಿಯ ನಂಬಿಕೆ ಇಲ್ಲ. ನಾವು ಸೀತಾದೇವಿಯನ್ನ ಪತ್ತೆ ಹಚ್ಚದ ಕಾರಣ ಖಂಡಿತವಾಗಿ ನಮಗೆ ಮರಣದಂಡನೆಯನ್ನ ನೀಡುತ್ತಾನೆ. ಅದಕ್ಕಿಂತ ನಾವು ಇಲ್ಲೇ ಸಮಯವನ್ನ ಕಳೆದು ಪ್ರಾಣವನ್ನ ಕಳೆದುಕೊಳ್ಳೋಣ ಎಂದು ಹೇಳುತ್ತಾನೆ. ಆಗ ಉಳಿದ ವಾನರೆಲ್ಲರೂ ಕೂಡ ನಾವು ಕೂಡ ನಿಮ್ಮ ಜೊತೆ ಇರುತ್ತೇವೆಂದು ಅಂಗದನ ಪಕ್ಷಕ್ಕೆ ಸೇರಿಕೊಳ್ಳುತ್ತಾರೆ. ಆಗ ಅದೇ ಸಮಯದಲ್ಲಿ ವಾನರ ಮಾತುಗಳನ್ನೆಲ್ಲ ಕೇಳಿಸಿಕೊಂಡ ಪಕ್ಷಿರಾಜನಾಗಿರುವ ಸಂಪದ, ಗುಹೆಯಿಂದ ಹೊರಗಡೆ ಬಂದ ಪಕ್ಷಿರಾಜನಾಗಿರುವ ಸಂಪದ, ಆಹಾ, ಹೊಟ್ಟೆ ತುಂಬ ಊಟ ಸಿಕ್ಕಿತೆಂದು ಆ ವಾನರ ಗುಂಪಿಗೆ ಎಗರಿ ಅವರನ್ನ ತಿನ್ನುವುದಕ್ಕೆ ಪ್ರಯತ್ನಿಸುತ್ತದೆ. ಅದನ್ನು ನೋಡಿದ ಅಂಗದನು, ನೋಡಿದ ಹನುಮಂತ, ಯಮಧರ್ಮರಾಯನು ಈ ಪಕ್ಷಿಯ ರೂಪದಲ್ಲಿ ಬಂದಿದ್ದಾನೆ. ನಾವು ಹೇಗೋ ಸಾಯಬೇಕೆಂದುಕೊಂಡಿದ್ದೇವೆ. ಆ ದೇವರೇ ನಮಗೆ ದಾರಿಯನ್ನ ತೋರಿಸಿದ್ದಾನೆ ಎಂದು ಜಟಾಯು ಸೀತಾದೇವಿಯನ್ನ ರಕ್ಷಿಸಲೆಂದು ಹೋಗಿ ಹೋರಾಡಿ ತನ್ನ ಪ್ರಾಣವನ್ನು ಕೂಡ ಕಳೆದುಕೊಂಡಿತು. ಅದೇ ರೀತಿ ನಾವು ಕೂಡ ಸೀತಮ್ಮನ ಅನ್ವೇಷಣೆಯಲ್ಲಿ ನಮ್ಮ ಪ್ರಾಣಗಳನ್ನ ಕಳೆದುಕೊಳ್ಳಲು ಕೂಡ ಸಿದ್ಧರಾಗೋಣ ಎಂದು ಅತಿ ದುಃಖದಿಂದ ಅಂಗರಕನು ಹನುಮಂತನಿಗೆ ಹೇಳುತ್ತಾನೆ. ಅಂಗರಕನು ಜಟಾಯು ಹೆಸರನ್ನು ಹೇಳುತ್ತಿದ್ದ ಹಾಗೆಯೇ ತಕ್ಷಣ ಸಂಪದನು ನನ್ನ ತಮ್ಮನಿಗೆ ಏನಾಯಿತೆಂದು ಕೇಳುತ್ತದೆ. ಆಗ ಅಂಗದನು ನಡೆದ ವಿಚಾರವನ್ನೆಲ್ಲ ಸಂಪದನಿಗೆ ಹೇಳುತ್ತಾನೆ. ಆಗ ಸಂಪದನು ಜಟಾಯುವಿನ ಸಾವಿನ ವಿಷಯವನ್ನ ತಿಳಿದು ಬಿಕ್ಕಿ ಬಿಕ್ಕಿ ಅಳುವುದಕ್ಕೆ ಶುರು ಮಾಡುತ್ತದೆ. ಆಗ ಸಂಪದನು, ಮಿತ್ರರೇ, ಒಂದಾನೊಂದು ಕಾಲದಲ್ಲಿ ನಾನು ನನ್ನ ತಮ್ಮ ಸ್ಪರ್ಧಿಗಳಾಗಿ ಸೂರ್ಯ ಮಂಡಲದ ಕಡೆಗೆ ಹಾರಾಡುತ್ತಾ ಹೋಗುತ್ತಿದ್ದೆವು. ನನಗೆ ಹೆಚ್ಚು ಬಲವಿದೆ ಎಂದು ಅಹಂಕಾರವನ್ನ ಪಡುತ್ತಿದ್ದೆವು. ಕೊನೆಗೆ ಸೂರ್ಯನ ತೇಜಸ್ಸನ್ನು ತಡೆದುಕೊಳ್ಳಲಾಗದೆ ನನ್ನ ತಮ್ಮ ಜಟಾಯು ಕೆಳಗೆ ಬಿದ್ದು ಹೋದನು. ನನ್ನ ರೆಕ್ಕೆಗಳಿಂದ ಸೂರ್ಯನ ಕಿರಣಗಳಿಂದ ನನ್ನ ತಮ್ಮನನ್ನ ಕಾಪಾಡಿದನು. ಆಗ ಆ ಸೂರ್ಯನ ತೇಜಸ್ಸಿಗೆ ನನ್ನ ರೆಕ್ಕೆಗಳು ಮುರಿದು ಹೋದವು. ಆಗ ನಾನು ವಿಂಧ್ಯ ಪರ್ವತದ ಮೇಲೆ ಬಂದು ಬಿದ್ದೆನು. ನನ್ನ ತಮ್ಮ ಎಲ್ಲಿ ಬಿದ್ದನೋ ನನಗೆ ತಿಳಿಯದು. ಈಗ ನಾನು ನಿಮ್ಮಿಂದ ನನ್ನ ತಮ್ಮನ ಬಗ್ಗೆ ತಿಳಿದುಕೊಂಡೆನು. ಆಗ ಅಂಗದನು ಸಂಪದನ ಬಳಿ ಹೀಗೆ ಹೇಳುತ್ತಾನೆ, ರಾವಣನು ಸೀತೆಯನ್ನು ಅಪಹರಿಸಿದ್ದಾನೆಂದು ನಿನ್ನ ತಮ್ಮ ಜಟಾಯು ತಿಳಿಸಿದನು. ಅಷ್ಟೇ ಅಲ್ಲ, ರಾವಣನು ಸೀತಾದೇವಿಯನ್ನ ದಕ್ಷಿಣದ ದಿಕ್ಕಿಗೆ ಕರೆದುಕೊಂಡು ಹೋದನೆಂದು ಹೇಳಿದನು. ಆದರೆ ರಾವಣನು ಸೀತಾದೇವಿಯನ್ನ ಅಪಹರಿಸಿ ಎಲ್ಲಿಟ್ಟಿದ್ದಾನೆಂದು ಹೇಳುವಷ್ಟರಲ್ಲಿ ಪ್ರಾಣವನ್ನ ತ್ಯಜಿಸಿದನು. ಆ ರಾವಣನು ಎಲ್ಲಿದ್ದಾನೆಂದು ನಿನಗೇನಾದರೂ ಗೊತ್ತಾ ಮಿತ್ರನೇ ಎಂದು ಅಂಗದನು ಕೇಳುತ್ತಾನೆ. ಆಗ ಸಂಪಾತಿ, ನಾನು ಸೂರ್ಯನ ಬಳಿಗೆ ಹೋಗುತ್ತಿರುವಾಗ ನನ್ನ ರೆಕ್ಕೆಗಳು ಮುರಿದು ಹೋಗಿ ವಿಂಧ್ಯ ಪರ್ವತದ ಮೇಲೆ ಬಿದ್ದೆನು. ಸ್ನೇಹಿತರೆ, ನಿಮಗೆ ಇಲ್ಲೊಂದು ಸಂದೇಹ ಬರಬಹುದು. ವಿಂಧ್ಯ ಪರ್ವತವು ಭಾರತ ದೇಶದ ಮಧ್ಯದಲ್ಲಿದೆ ಎಂದು. ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿರುವ ಪ್ರಕಾರ ದಕ್ಷಿಣ ಪರ್ವತದ ಇನ್ನೊಂದು ಕಡೆ ಆ ವಿಂಧ್ಯ ಪರ್ವತವಿದೆ. ಕಾಲಗಳು ಬದಲಾದಂತೆ ಆ ಪರ್ವತವು ಸಮುದ್ರದಲ್ಲಿ ಲೀನವಾಗಿತ್ತು. ಆ ಪರ್ವತದಲ್ಲಿ 18 ವರ್ಷಗಳು ನೆಲೆಸಿ ಆ ನಂತರ ಅತಿ ಕಷ್ಟದಿಂದ ಕೆಳಗಿಳಿದು ಬಂದಿದ್ದೇನೆ. ಆಗ ನನಗೆ ಅಲ್ಲಿ ಒಬ್ಬ ಋಷಿ ಕಾಣಿಸಿದರು. ಆಗ ಆ ಋಷಿಗಳು ನನ್ನನ್ನು ಗುರುತಿಸಿ, ಓ ಪಕ್ಷಿರಾಜ, ನಿನಗೆ ಮತ್ತೆ ರೆಕ್ಕೆಗಳು ಬರುತ್ತವೆ, ಧೈರ್ಯವನ್ನು ಗೆಡಬೇಡ. ಅಯೋಧ್ಯ ರಾಜ ಶ್ರೀರಾಮನು ಸೀತಾದೇವಿಯನ್ನ ಹುಡುಕಲು ವಾನರನನ್ನ ಕಳಿಸಿದ್ದಾನೆ. ಆ ವಾನರರು ಈ ಮಾರ್ಗದಲ್ಲಿ ಬರುತ್ತಿದ್ದಾರೆ. ರಾವಣನು ಸೀತಾದೇವಿಯನ್ನ ಅಪಹರಿಸಿಕೊಂಡು ಹೋಗಿ ಲಂಕೆಯಲ್ಲಿ ಇಟ್ಟಿದ್ದಾನೆ. ಆ ವಿಷಯವನ್ನ ನೀನು ಅವರಿಗೆ ಹೇಳಿ ಶ್ರೀರಾಮನಿಗೆ ಸಹಾಯ ಮಾಡಿದ ಮಹತ್ವವಾದ ಭಾಗ್ಯವನ್ನ ಒಂದು. ಆ ಪುಣ್ಯದ ಫಲದಿಂದ ನಿನಗೆ ರೆಕ್ಕೆಗಳು ಮರಳಿ ಬಂದು ನೀನು ಮೊದಲಿನಂತೆ ಹಾರಾಡುತ್ತಿರುತ್ತೀಯ ಎಂದು ಆ ಋಷಿಗಳು ಹೇಳುತ್ತಾರೆ. ಆಗಿನಿಂದಲೂ ನಾನು ನಿಮ್ಮ ದಾರಿಯನ್ನ ಕಾಯುತ್ತಿದ್ದೇನೆ. ನಾನು ನನ್ನ ದಿವ್ಯ ದೃಷ್ಟಿಯಿಂದ ಸೀತಮ್ಮಳು ಏನು ಮಾಡುತ್ತಿದ್ದಳೆಂದು ನೋಡುತ್ತೇನೆ ಎಂದು ಆ ಸಂಪದನು ಹೇಳುತ್ತದೆ. ಇಲ್ಲಿಂದ ಸರಿಯಾಗಿ 100 ಯೋಜನೆಗಳ ದೂರದಲ್ಲಿ ಸಮುದ್ರದ ಮಧ್ಯದಲ್ಲಿ ಒಂದು ದ್ವೀಪವಿದೆ. ಅದರ ಹೆಸರು ಲಂಕಾ ನಗರ ಎಂದು. ಇದನ್ನು ಬಂಗಾರದಿಂದ
ನಿರ್ಮಿಸಿದ್ದಾರೆ. ಇದು ಇಂದ್ರನ ಲೋಕವನ್ನ ಮೀರಿಸುವಂತೆ ಕಂಗೊಳಿಸುತ್ತಿರುತ್ತದೆ. ಆ ನಗರದ ಸುತ್ತಲೂ ಒಂದು ನೊಣವು ಕೂಡ ಬರದ ಹಾಗೆ ಸುತ್ತಲೂ ಕೋಟೆ ಇದೆ. ರಾವಣನು ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋಗಿ ಅಲ್ಲಿ ಇಟ್ಟಿದ್ದಾನೆ. ಸೀತಾದೇವಿಯು ಶ್ರೀರಾಮನ ಬರುವಿಕೆಯನ್ನ ಕಾಯುತ್ತಾ ಗೋಳಾಡುತ್ತಿದ್ದಾಳೆ ಎಂದು ಆ ಸಂಪದನು ವಿವರಿಸುತ್ತದೆ. ಆಗ ಸಂಪದನು ಆ ಮಾತನ್ನು ಹೇಳಿದ ತಕ್ಷಣ ಅವನಿಗೆ ರೆಕ್ಕೆಗಳು ಬರುತ್ತವೆ. ಆನಂತರ ಶ್ರೀರಾಮನಿಗೆ ಕೃತಜ್ಞತೆಯನ್ನ ಹೇಳಿ ಅಲ್ಲಿಂದ ಹಾರಿಕೊಂಡು ಹೋಗುತ್ತದೆ. ಆಗ ವಾನರೆಲ್ಲರಿಗೂ ಕೂಡ ಸೀತಾದೇವಿ ಎಲ್ಲಿದ್ದಾಳೆ ಎಂದು ಗೊತ್ತಾಗುತ್ತದೆ. ಇನ್ನು ಸೀತಾದೇವಿಯ ಬಳಿಗೆ ಈ ಸಮುದ್ರವನ್ನು ದಾಟಿಕೊಂಡು ಯಾರು ಹೋಗುತ್ತಾರೆ, ಹೇಗೆ ಹೋಗಬೇಕೆಂದು ಆಲೋಚನೆಯಲ್ಲಿ ಮಗ್ನರಾಗುತ್ತಾರೆ. ಆಗ ಅಂಗದನು 100 ಯೋಜನೆಯನ್ನ ಯಾರು ಎಗರುತ್ತೀರಾ ಎಂದು ಕೇಳಿದಾಗ ಆಗ ಗಜ ಎಂಬ ವಾನರನು ಎದ್ದು ನಿಂತು 10 ಯೋಜನೆಯಷ್ಟು ದೂರ ಎಗರುತ್ತೇನೆ ಎಂದು ಹೇಳುತ್ತಾನೆ. ಗವಾಕ್ಷನು 20, ಶಂಭುಡು 30, ಋಷಭನು 40, ಗಂಧ ಮಾಧವನು 50, ಮಹೇಂದ್ರನು 60, ವಿವಿಧನು 70, ಸುಸೇನಡು 80. ಈ ರೀತಿಯಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳುತ್ತಿರುತ್ತಾರೆ. ಆಗ ಜಾಂಬವಂತನು, ನಾನು ಯೌವನದಲ್ಲಿದ್ದರೆ 100 ಯೋಜನೆಗಳನ್ನ ಎಗರುತ್ತಿದ್ದೆ, ಆದ್ರೆ ನಾನೀಗ ಮುದುಕನಾಗಿದ್ದೇನೆ, ನನ್ನಿಂದ ಆಗುವುದಿಲ್ಲ ಎಂದು ಕೈ ಎತ್ತುತ್ತಾನೆ. ಈ ಕಡೆ ಇಷ್ಟೊಂದು ಚರ್ಚೆಗಳು ನಡೆಯುತ್ತಿದ್ದರೆ ಇಲ್ಲಿ ಒಬ್ಬರು ಎಲ್ಲಿ ನನಗೆ ಎಗರಲು ಹೇಳುತ್ತಾರಾ ಎಂದು ಏನು ಗೊತ್ತಾಗದ ಹಾಗೆ ದೂರದಲ್ಲಿ ಕುಳಿತುಕೊಂಡಿರುತ್ತಾರೆ. ಅವರು ಬೇರೆ ಯಾರು ಅಲ್ಲ, ನಮ್ಮ ಹನುಮಂತನು. ಆಗ ತಕ್ಷಣ ಜಾಂಬವಂತನು ಹನುಮಂತನ ಕಡೆಗೆ ಹೋಗುತ್ತಾರೆ. ಆಗ ಹನುಮಂತನು ಜಾಂಬವಂತನನ್ನು ನೋಡಿ, ಏನಿದು, ಯಜಮಾನರು ನನ್ನ ಕಡೆ ಬರುತ್ತಿದ್ದಾರಲ್ಲ, ಎಲ್ಲಿ ನನಗೆ ಎಗರಲು ಹೇಳ್ತಾರೋ, ಅಯ್ಯೋ 100 ಯೋಜನೆಗಳು, ಅಯ್ಯೋ ನನ್ನಿಂದ ಆಗುವುದಿಲ್ಲ ಎಂದು ಹನುಮಂತನು ಯೋಚಿಸುತ್ತಾ ಇನ್ನೂ ಸ್ವಲ್ಪ ದೂರ ಹೋಗಿ ಕುಳಿತುಕೊಳ್ಳುತ್ತಾನೆ. ಆಗ ಜಾಂಬವಂತನು, ನಿಲ್ಲು ಹನುಮಂತ, ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಜಾಂಬವಂತನು ಹನುಮಂತನನ್ನು ನಿಲ್ಲಿಸುತ್ತಾರೆ. ಹನುಮಂತ, ನಮ್ಮೆಲ್ಲರಿಗಿಂತ ಈ ಕೆಲಸ ನಿನ್ನಿಂದ ಮಾತ್ರ ಸಾಧ್ಯ. ನನ್ನಿಂದನಾ? ಹೌದು, ನಿನ್ನಿಂದನೇ. ಹನುಮ, ನಿನ್ನ ಬಲದ ಬಗ್ಗೆ ನಿನಗೆ ಗೊತ್ತಿಲ್ಲ. ನಿನ್ನ ಶಕ್ತಿ ಎಲ್ಲವನ್ನು ಕೂಡ ನೀನು ಮರೆತು ಹೋಗಿದ್ದೀಯಾ. ಗರುಡನ ರೆಕ್ಕೆಗಳಿಗೆ ಎಷ್ಟು ಬಲವಿದೆಯೋ ನಿನ್ನ ಭುಜಗಳಿಗೆ ಅಷ್ಟೇ ಬಲವಿದೆ. ಬಲದಲ್ಲಾಗಲಿ ಎಗರುವುದರಲ್ಲಾಗಲಿ ಆ ಗರುಡನಿಗಿಂತ ನೀನೇನು ಕಮ್ಮಿ ಇಲ್ಲ. ನಿನ್ನ ಜನ್ಮರಹಸ್ಯವನ್ನ ಹೇಳುತ್ತೇನೆ ಕೇಳು ಎಂದು ಜಾಂಬವಂತನು ಅವನ ಜನ್ಮರಹಸ್ಯವನ್ನ ಹೇಳಲು ಶುರು ಮಾಡುತ್ತಾರೆ. ಆ ನಂತರ ಜಾಂಬವಂತನು, ನೀನು ಕೋರಿದಾಗ ಮಾತ್ರವೇ ನಿನಗೆ ಸಾವು ಬರುತ್ತದೆ. ನೀನು ಚಿರಂಜೀವಿ ಆಗಿದ್ದೀಯಾ. ಆಗಿರುವಾಗ ನಿನಗೆ ಇದು ಯಾವ ಲೆಕ್ಕ? ನೀನು ಚಿಟಿಕೆ ಹೊಡೆಯುವುದರಲ್ಲಿ ಇದನ್ನು ಮಾಡಿ ಮುಗಿಸುತ್ತೀಯಾ. ನಿನ್ನ ವೇಗವನ್ನು ಮತ್ತು ಪರಾಕ್ರಮವನ್ನು ಕಣ್ಣಾರೆ ನೋಡಿ ಆನಂದವನ್ನ ಪಡಬೇಕೆಂದುಕೊಂಡಿದ್ದೇನೆ. ಏ ಹನುಮ, ಅಂಜನಿ ಪುತ್ರ, ನಿನ್ನ ಬಲವನ್ನ ತೋರಿಸಿ ಈ ಸಮುದ್ರವನ್ನ ಎಗರು ಎಂದು ವಾನರ ಸೈನ್ಯವೆಲ್ಲವೂ ಕೂಗಿದಾಗ ಆಗ ಒಂದೇ ಸಾರಿಗೆ ಹನುಮಂತನ ದೇಹ ಬೃಹದಾಕಾರವಾಗಿ ಬೆಳೆಯುತ್ತದೆ. ಆಗ ತನ್ನ ಶಕ್ತಿ ಸಾಮರ್ಥ್ಯಗಳನ್ನು ತಿಳಿದುಕೊಂಡ ಹನುಮಂತನು, 100 ಯೋಜನೆಗಳೇನು, 1000 ಯೋಜನೆಗಳಿದ್ದರೂ ಎಗರುತ್ತೇನೆ. ಲಂಕೆಗೆ ಹೋಗಲು ನಿನ್ನ ಅನುಮತಿಯನ್ನ ನೀಡು ಅಂಗದ ಎಂದು ಕೇಳುತ್ತಾನೆ. ಆಗ ಹನುಮಂತನು ಗರುಡನ ಹಾಗೆ ಎಗರಿ ಲಂಕೆಗೆ ಕಡೆಗೆ ಹೊರಡುತ್ತಾನೆ. ಆಗ ಎಗರಿ ಹೋಗುತ್ತಿದ್ದ ಹನುಮಂತನನ್ನು ನೋಡಿ ವಾನರೆಲ್ಲರೂ ಜಯ ಜಯ ಘೋಷಣೆಗಳನ್ನ ಕೂಗುವುದಕ್ಕೆ ಶುರು ಮಾಡುತ್ತಾರೆ. ಆಗ ಹನುಮಂತನು ಲಂಕೆಗೆ ಹೋಗಿ ಸೀತೆಯನ್ನ ಪತ್ತೆ ಹಚ್ಚಿ ಅನಂತರ ಶ್ರೀರಾಮನನ್ನು ಕರೆದುಕೊಂಡು ಹೋಗಿ ರಾವಣನಿಂದ ಯುದ್ಧ ಮಾಡಿ ಸೀತಾದೇವಿಯನ್ನ ಕರೆದುಕೊಂಡು ಬರುತ್ತಾನೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಅನ್ನ ನೀಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ. ಧನ್ಯವಾದಗಳು.